ತಂಗಿ ಸಂಚಿತಾ, ಯಾರಿದ್ದೀರಿ? ನಾನು ಸಂಚಿತಳ ಅಣ್ಣ ಸುಶಾಂತ್ ಅಂತ. ಕಾಲ್ ಮಾಡಿ ಸಂಚಿತನ ನೋಡ್ಕೊಂಡು ಬಾ ಅಂತ. ಅದಕ್ಕೆ ತಂಗಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಡ್ರೆಸ್ ಕೂಡ ಕೊಟ್ಟು. ಓ, ಅವ್ರ ಅಣ್ಣನ ನೀವು ಯಾವಾಗಲೂ ನಿಮ್ಮ ಬಗ್ಗೆನೇ ಹೇಳ್ತಿರ್ತಾಳೆ. ನಮ್ಮ ಅಣ್ಣ ತುಂಬ ಬುದ್ಧಿವಂತ, ತುಂಬ ಹ್ಯಾಂಡ್ಸಮ್ ಆಗಿದ್ದಾನಂತ. ನೀವು ನಿಜ ನೋಡೋಕ್ಕೂ ತುಂಬಾನೇ ಚೆನ್ನಾಗಿದ್ದೀರಾ, ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ. ಅಂದ ಹಾಗೆ ಸಂಚಿತ ಎಲ್ಲಿ ಹೋಗಿದ್ದಾಳೆ? ಕಾಣ್ತಾ ಇಲ್ವಲ್ಲ? ಅಯ್ಯೋ, ಈಗ ಏನಾದರೂ ನಾನು ಇರೋ ವಿಷಯ ಹೇಳಿದರೆ ಇವನ ಹತ್ರ ಸಿಕ್ಬಿಡ್ತೀನಿ. ಹೇಗಾದರೂ ಮ್ಯಾನೇಜ್ ಮಾಡಬೇಕು. ಅದು ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇವತ್ತೇನೋ ದೇವ್ರ ಪೂಜೆ ಅಂತೆ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಒಂದಿನ ಅಲ್ಲೇ ಉಳ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ಸರಿ ಅಮ್ಮ, ನಾನು ಬಂದ ಸಮಯನೇ ಸರಿ ಇಲ್ಲ. ತಂಗಿಯನ್ನ ನೋಡ್ಬೇಕಂತ ತುಂಬಾ ಆಸೆಯಿಂದ ಬಂದೆ. ಆದ್ರೆ ನನ್ನ ನಸೀಬನೇ ಸರಿ ಇಲ್ಲ. ಇದನ್ನ ಸಂಚಿತಾಳಿ ಕೊಡಿ, ನಾನು ಇನ್ನೊಂದು ದಿನ ಬರ್ತೀನಿ. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಏನಾದರೂ ಜ್ಯೂಸ್ ಕುಡ್ಕೊಂಡು ಹೋಗಿ ಅಲ್ಲ. ಸರಿ, ನೀನು ಕೂಡ ನನ್ನ ತಂಗಿ ತಾನೆ? ತಂಗಿ ಅಂತೆ ತಂಗಿ. ಇವನ್ನ ನೋಡ್ತಾ ಇದ್ರೆ, ಇವನ್ ಮೈ ಕಟ್ಟು ನೋಡ್ತಾ ಇದ್ರೆ, ಇವನ್ ಜೊತೆ ಒಂದ್ಸಲಿ ಆದ್ರೂ ನಾನು ಸುಖವಾಗಿ ಇವನ್ ಜೊತೆ ಕಾಮದಾಹ ತೀರ್ಸ್ಕೊಳ್ಬೇಕು ಅಂತ ನಾನಿದ್ರೆ, ಇವನು ತಂಗಿ ಅಂತೆ ತಂಗಿ. ಇವನಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನ್ನ ಗಂಡ ನೋಡಿದ್ರೆ ಕುಡಿದು ಬಿದ್ದಿದ್ದಾನೆ. ಈ ಸರ್ಪರಾಜ ಅಂತೂ ಈ ಸೈಡ್ ಬರೋದನ್ನೇ ಬಿಟ್ಟಿದ್ದಾನೆ. ಹೇಗಾದರೂ ಮಾಡಿ ಇವನ ಜೊತೆ ಇವತ್ತು ನನ್ನ ಕಾಮದಾಹನ ತೀರಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ಇವನಿಗೆ ಮತ್ತೆ ಬರೋ ಟ್ಯಾಬ್ಲೆಟ್ ಹಾಕಿ ಇವತ್ತು ಮಾಡಬೇಕು. ಏನಿಲ್ಲ, ನಿಮ್ಮಂತ ಅಣ್ಣ ಪಡೆಯೋಕೆ ನಾನು ಪುಣ್ಯ ಮಾಡಿರ್ಬೇಕಂತ. ಕೂತ್ಕೊಳ್ಳಿ, ಜ್ಯೂಸ್ ತಗೊಂಡು ಬರ್ತೀನಿ. ಎಷ್ಟು ಒಳ್ಳೆಯ ನನ್ನ ತಂಗಿ ಮನೆಯಲ್ಲಿ ಸುಖವಾಗಿ ಬಾಳ್ತಾಳೆ. ಅಂದ್ರೆ ನಿನ್ನನ್ನು ಕೂಡ ಒಮ್ಮೆ ಟೇಸ್ಟ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಪಡಿಬೇಕು ಅಂತ ಅನಿಸ್ತಾ ಇದೆ. ಹೌದಾ? ಭಾವನಿಗೇನಾದ್ರೂ ಗೊತ್ತಾದ್ರೆ ಅವ್ರು ನಮ್ಮನ್ನ ಬೈಸ್ಬಿಡ್ತಾರಲ್ಲ. ಅದೆಲ್ಲ ಯಾಕಮ್ಮ ಈಗ ಏನು ಆಗಲ್ಲ, ಒಳ್ಳೆ ಊರ್ವಶಿ, ವಿಶ್ವಾಮಿತ್ರನ ತಪಸ್ಸನ್ನೇ ಕೆಡಿಸದಂತೆ ನಾನು ಇವನು ತಂಗಿ ಅನ್ನೋ ಸಂಬಂಧನೇ ಕೆಡಿಸ್ಬಿಟ್ಟೆ. ಸರಿ ಬಾ ರಾಜ. ಈ ಸಂಗಮ ನಮಗೆ ಕಾಪಾಡಿ. ಇವರು ಏನೋ ಮಾಡ್ತಾ ಇದ್ಯಾ? ನನ್ನ ಹೆಂಡತಿನ ಬಲಾತ್ಕಾರ ಮಾಡ್ತಿದ್ದೀನೋ? ಬದ್ಮಾಶ್! ನಾನು ಏನ್ ಮಾಡಿದ್ದೀನಿ ಅಂತ ನನ್ನನ್ನು ಹೊಡಿತಿದ್ದೀರಾ ನೀವು? ಇವಳನ್ನು ರೇಪ್ ಮಾಡಿದ ಮುಂದಾಗಿದೆಯಲ್ಲ, ಅವಳ ಗಂಡ ನಾನು. ಅಂದ್ರೆ ನನ್ನ ಬಾಲ್ಯದ ಗೆಳೆಯ ಸಿದ್ಧಾರ್ಥ ಯಾಕೋ ಕುಡಿದ ಏನೇನೋ ಮಾತಾಡ್ತಿದ್ದೀಯ? ನಿನ್ನ ಹೆಂಡತಿ ನನಗೆ ತಂಗಿ ಸಮಾನ ಕಣು. ಮುಚ್ಚೋ ಬಾಯಿ. ತಂಗಿ ಅಂತೆ ತಂಗಿ. ತಂಗಿನ ನೋಡೋ ನೆಪದಲ್ಲಿ ಬಂದು ತಂಗಿ ತರ ಇರೋರು ನನ್ನ ಜೊತೆ ಕಾಮ ಕೇಳ್ತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಏನ್ ಮಾತಾಡ್ತಿದ್ದೀಯವ? ನಾನು ನಿನ್ನ ಜೊತೆ ನಾನು ನಿನ್ನನ್ನು ಆ ರೀತಿ ನೋಡಿದರೆ ನನಗೆ ಪಾಪದಾಗುದಮ್ಮ. ನಾನು ಆ ರೀತಿ ಏನು ಮಾಡಿಲ್ಲ. ನಿನ್ನ ಹೆಂಡತಿ ತಂದು ಕೊಟ್ಟ ಜ್ಯೂಸ್ ಕುಡಿದ ಮೇಲೆ ನನಗೇನಾಯ್ತು ಅಂತ ಗೊತ್ತಿಲ್ಲ ಕಣೋ. ನನಗೇನಾಯ್ತು? ಏನೋ ನಿನ್ ಮಾತಿನ ಅರ್ಥ? ನನ್ನ ಹೆಂಡತಿ ಜ್ಯೂಸಲ್ಲಿ ಏನು ಹಾಕಿ ಕೊಟ್ಟಳಂತ ಬಡ ಬಿಕಾರಿ. ನಿನ್ನಂತ ಕಾಮುಕನನ್ನು ನಾನು ಎಲ್ಲಿಯೂ ನೋಡ್ಲಿಲ್ಲ ಕಣೋ. ಸಹಾಯ ಮಾಡಿದ್ದು ಕೂಡ ನೆನಪಿಗೆ ಬಂದಿಲ್ವಾ? ಬದ್ಮಾಶ್! ನಿನಗೆ ಅಷ್ಟೊಂದು ಕಾಮ ನೆತ್ತಿಗೇರಿದ್ರೆ
ಯಾವುದಾದ್ರೂ ವೇಶ್ಯ ಮನೆಗೆ ಹೋಗ್ಬೇಕಿತ್ತು. ನೋಡಿದ್ರೆ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ. ಇವನಿಗೆ ನೀವೇ ಸರಿಯಾಗಿ ಬುದ್ಧಿ ಕಲಿಸಿ. ನಾನು ಕಾಮುಕನಲ್ಲ. ಇಲ್ಲ, ಕಾಮುಕ. ನನಗೆ ಇವಳ ಮೇಲೆ ಸಾಕ್ಷಿ. ಏನು ಏನು ಸಂಶಯ? ನನ್ನ ಹೆಂಡತಿ ದೇವತೆ ಅಂತ ನಾನು ಹೇಳ್ತೀನಿ. ಕಾರಣೇನು ಅಸಲು ಹೇಳ್ತೀನಿ, ಓ ದೇವತೆ. ನಿನ್ನಂತವನು, ಏಯ್, ನಿನ್ನಂತವನು ಈ ಭೂಮಿ ಶಿವ ಪೂಜೆಯಲ್ಲಿ ಕರಡಿ ಬಂದಾಗೆ ಇವನ ಜೊತೆ ನನ್ನ ಆಸೆ ತೀರಿಸ್ಕೋಬೇಕು ಅಂತಿರೋ ಸಮಯದಲ್ಲಿ ಬಂದು ಅವನನ್ನು ಹಿಡಿದಿದ್ದಲ್ಲದೆ ಈಗ ಬೇರೆ ಹೊಡಿಯೋಕೆ ಹೋಗ್ತಿದ್ದಾನೆ. ರೀ ಬಿಡ್ರಿ. ಅವ್ರಿಗೆ ಏನಾದ್ರೂ ಓಡಿದ್ರೆ ಸತ್ತಿಗೆ ತೊಂದ್ರೆ ನಿಮ್ಮ ಮೇಲೆ ಬರುತ್ತೆ. ಸಾಯಿಸಿದರೆ ಸಾಯಿಸಿಲ್ಲ. ಕೆಟ್ಟ ಅಪವಾದ ಹೊತ್ತು ಬದುಕುವುದಕ್ಕಿಂತ ಸಾಯುವುದೇ ಮೇಲ. ಸಾಯುವುದೇ ಮೇಲ. ತಂಗಿ ನೋಡಿದರೆ ಆ ರೀತಿ, ಅಣ್ಣ ನೋಡಿದರೆ ಈ ರೀತಿ. ನಿನ್ನಂತವ್ರು ಇರುವುದರಿಂದಲೇ ನಮ್ಮ ಸಮಾಜ ಈ ರೀತಿ ಆಗ್ತಾ ಇರೋದು. ನನ್ನ ತಂಗಿಯ ಬಗ್ಗೆ ಬಂದು ಕೆಟ್ಟದಾಗಿ ಮಾತನಾಡಿದ್ರೆ ನಿನ್ನನ್ನು ಹೊಡಿಸಿದ. ಕೋಪವೆನ್ನುವುದು ವೇಗವಾಗಿ ಬಂದು ಇದನ್ನ ಕ್ಷಣಾರ್ಥದಲ್ಲೇ ನಾಶ ಮಾಡಿಬಿಡುತ್ತೆ. ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನ ಶಾಶ್ವತವಾಗಿ ನಿನ್ನಲ್ಲಿ ಕೋಪವಿದೆ, ನನ್ನಲ್ಲಿ ತಾಳ್ಮೆ ಇದೆ. ಆದ್ರೆ ನಿನಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ. ನಿನ್ನ ಸರ್ವನಾಶ ಇವರಿಂದಲೇ ಅನ್ನೋದನ್ನು ಮಾತ್ರ ಮರಿಬೇಡ. ಹೋಗೋ ಈ ಪ್ರೊಫೆಸರ್ಗೆ ಪಾಠ ಕೊಟ್ಟು ಬರ್ತಾನೆ. ರೀ, ಈ ಜಂಜಾಟದಲ್ಲಿ ನಿಮ್ಗೊಂದು ವಿಷಯ ಹೇಳೋದೇ ಮರ್ತ್ಬಿಟ್ಟಿದೆ. ಲಾಯರ್ ಬಂದಿದ್ರು, ಅದೇನೋ ನಾವು ಆಸ್ತಿ ಪತ್ರ ನಾಮಿನೇಷನ್ ಒಂದು ಸೈನ್ ಹಾಕ್ಬೇಕಂತೆ, ಈ ರೀತಿ ತಗೊಂಡು ಬರ್ತೀವಿ. ಇವಾಗಲ್ಲ, ಇನ್ನು ಮೇಲೆ ಪರ್ಮನೆಂಟ್ ಆಗಿ ನಿದ್ದೆ ಮಾಡೋದು. ಯಾಕಂದ್ರೆ ಈ ಮನೆ ಆಸ್ತಿ ನನ್ನ ಕೈಲಿ ಬಂತು. ಈ ಮನೆಗೆ ವಾರಸ್ದಾರ ರಾಣಿ ಎಲ್ಲ ನಾನೇ. ಯಾಕಂದ್ರೆ ನಮ್ಮ ಅಪ್ಪ ಮಾವನ ಕೊಲೆ ಮಾಡಿ ಜೈಲಿಗೆ ಹೋದ ನಿಮ್ಮಪ್ಪ ಬೀದಿ ಬಿಕಾರಿಯಾಗಿ ನೀವೆಲ್ಲ ರೋಡ್ ಅಲಿಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಆಸೆ. ನೀನು ಮೇಲೆ ನೋಡ್ತಾ ಇರೋ ಏನು ಮಾಡ್ತೀನಿ. ಏನೇ ಆಗಲಿ, ಜೀವನ ಅಂದರೆ ಹಿಂಗಿರ್ಬೇಕು. ಒಂದು ಕಾಲದಲ್ಲಿ ವರ್ಷಕ್ಕೊಂದ್ಸರಿ ಪ್ಯಾಂಟ್ ಶರ್ಟ್ ತಗೋತಿದ್ದೆ, ಆದ್ರೆ ಈಗ ವಾರಕ್ಕೊಂದು ದಿವಸ ಮೀನು ತಿಂತಿದ್ದೆ. ಈಗ ದಿನಾಲು ಮಟನು, ಚಿಕನು, ಎಣ್ಣೆ ಊಟ, ಇವೆಲ್ಲ ದೇವರ ಕೃಪೆ ಅಂತ ತಿಳ್ಕೊಬೇಡ್ರಿ. ಅದು ಯಾರ ಕೃಪೆ ಅಂತ ಗೊತ್ತೇನು ಹೇಳ್ರಿ? ಅದು ನನ್ನ ಲವರ್ ಕೃಪೆ. ನಾನು ತಿನ್ನೋಕ್ಕಾಗತ್ತೇನ ಅಷ್ಟೆಲ್ಲ? ಅದೆಲ್ಲ ದಿನಾಲು ಗಂಜಿ ಊಟ ಮಾಡ್ತಿದ್ದ ನನ್ನಪ್ಪ ಚಿಕನು ಮಟನು ಫಿಶ್ ಫ್ರೈ ಎಲ್ಲ ತಿಂದು ಏಕದಮ್ ಯಂಗಾಗ್ಬಿಟ್ಟಿದ್ದಾನೆ. ಕಣ್ಣಲ್ಲಿ ಕಣ್ಣ
ಹಚ್ಚಿ ಬಿಡ್ಲೇನೋ ಅನಸಾಕತ್ತೈತಿ. ಏನನ ಮತ್ತೇನ್ ಕಸ್ತಾರೋ ನಿನ್ ತುಟಿನ? ತುಟಿಯ ಅಂದ್ರೆ ಟೊಮೆಟೊ ನಾನು ಮಾಡ್ಕೊಂಡೆ ನನ್ನ ತುಟಿ. ಅದಿರ್ಲಿ, ಮೊನ್ನೆ ನಾನು ಕಾಪರ್ ಟೀ ಹಾಕೊಟ್ಟಿದ್ನಲ್ಲ ಜಾಯಿಂಟು ಪೈಪಾಗ, ಅದು ಈಗ ಹೇಗಿದೆ? ಮತ್ತೆ ಲೀಕ್ ಆಗ್ತೈತೇನು? ನೋಡು ಅದೇನೋ ಚೆನ್ನಾಗಿದೆ, ಅದೇನೋ ಅಂತ ಹೇಳಕ್ ಬಂದ್ರೆ ನೀ ಏನೋ ಅಂತ ಹೇಳ್ತೀಯಲ್ಲ. ಮತ್ತ ಏನ್ ಲೀಕ್ ಆಗ್ತೈತಿ ಮತ್ತೆ? ಏ ಮತ್ತೆ ಏನದು ಲೀಕ್ ಆಗೋದು? ಇಲ್ಲ, ಮತ್ತೆ ಮೊನ್ನೆ ಹೇಳ್ತಿದ್ದೆ ಸ್ವಲ್ಪ ಲೀಕ್ ಆಗ್ತಿದೆ ಅಂತ ಹೇಳ್ತೇನೆ. ಓ ಅದ ನನ್ನ ಪೈಪ್ ಪಂಪ್ ಸೆಟ್. ನೋಡು ನೋಡ್ಬೇಕು, ನೀನು ನನ್ನ ಪಂಪ್ ಸೆಟ್ಟಿಗೆ ಬಂದು ಗಮ್ ಹಾಕಿ ಹೋದ ಮ್ಯಾಗ ಅದೇನು ಲೀಕ್ ಆಗ್ತೈತೋ ನೀನು ನೋಡಿದ್ರ ತಟ್ಟ 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 ಅಂತ ಹನಕಾಕ ಸರಿ ಆಗ್ತೈತೆ ಅಂತೀನಿ. ನಾನು ಗಮ್ಮೆ ಹಾಗೆ ನೀನು ಗ್ರೀಸ್ ಹಾಕ್ತಿಯಲ್ಲ, ಗಮ್ ಹಾಕ್ರೆ ಹಾಗೆ ಹಂಗೇನ ಪರ್ಫೆಕ್ಟ್ ಅಂತ ಅನ್ಕೊಡು. ತಟ್ಟ 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 ಅನ್ನಂಗ ನೋಡ, ನಿನಗೊಬ್ಬರನ್ನ ಪರ್ಸ್ನಲ್ ಆಗಿರೋ ಫ್ರೆಂಡ್ಸನ್ನ ನಿಂಗೆ ಮೀಟ್ ಮಾಡಿಸ್ಬೇಕು. ನನಗಿಂತ ಒಳ್ಳೆ ವ್ಯಕ್ತಿ ಯಾರವನು? ಅದೇ ಬಂದ ಬಿಟ್ಟ ನೋಡಿ. ಅದಕ್ಕೆ ಲಕ ಲಕ ಚಕ ಚಕ ಅಂಗಿ ಹಾಕಿ ಲಕ ಲಕ ಅಂತ ಹೊಳಿತಾ ಇದೆಯಲ್ಲ, ಏನ್ ವಿಶೇಷ? ಸಲಾಮ್ ಅಲೈಕುಂ. ಈಗೊಂದು ಕೋಟ ಯಾವ ಕೊಡ್ತಿರುವೆ? ಈಗೊಂದು ಕೋಟ ಲಕ್ಕ ಲಕ್ಕ ಹೊಳಿಲಾರ್ದಂಗೆ ಇರ್ತೀನಿ ನೀನು. ನೀವು ಜಿಗ್ ಚಕ ಯಾವ? ಹೌದೌದೌದು, ನಾವು ಯಾವಾಗ್ಲೂ ಜಿಂಗ್ ಚಕನ. ನಾವು ಕೆಳಗ್ ಬಿದ್ರೆ ಅಷ್ಟೇ, ಮ್ಯಾಗ ಬಿದ್ರೆ ಅಷ್ಟೇ, ನಮ್ದು ಯಾವಾಗಿರೋ ಮ್ಯಾಗ ಇರ್ತೈತಿ. ಅದ್ ಹೇಳಕೋಬೇಡ, ನಾವತ್ತು ಹೇಳುವೆ ಕೆಳಗ್ ಬಿದ್ರು ಮ್ಯಾನ್ ಬಿದ್ರು. ಏ ಜಿಂಗ್ ಚಕ ಬೇಕಾ ನಮಗೆ? ಕಿವಿಗೆ ಬೇಡ ಅದ. ಇಲ್ಲ ಇಲ್ಲ, ನಾವು ಕೇಳೋರಿಲ್ಲ, ನಮಗ್ ಬೇಕಾ. ನಿಮಗ್ ಬೇಕಂದ್ರು ಅಣ್ಣ ತಮ್ದಿರಿಗೂ ಗೊತ್ತ, ನಾವು ಇದ್ದಾಗ ಯಾವ್ಯಾವ ಮಾತ ಬರ್ತೈತಿ ಅಂದ ಹೇಳ. ಆದರ ತಂಗಿದ್ದಾಗ ಯಾವ್ದು ಮಾತು ಬರಬಾರ್ದು. ಯಾಕೆ? ಒಳ್ಳೆ ಹುಡುಗರು. ಅಯ್ಯೋ ಒಳ್ಳೆ ಹುಡುಗರು, ನಿಮ್ ಪರ್ದೆಯಿಂದ ನಮಗ್ ಗೊತ್ತೈತಿ ನೀವು ಎಷ್ಟು ಒಳ್ಳೆ ಹುಡುಗರು ಅದೀರ ಅಂತ ಹೇಳಿ. ತುಂಬಾ ಸಂತೋಷ. ಪರ್ದಿ ಹಿಂದೆ ಇವ್ರು ಯಾಕೆ ಬರ್ಬೇಕಾ? ತುಂಬಾ ಸಂತೋಷ. ನೀವು ನಮ್ಮನ್ನ ಯಾಕೆ ಕರೆಸ್ಬೇಕಾ? ಅಯ್ಯೋ ಸೀಟೆ ನಿಮ್ಗೆ ನಮಗೂ ಒಂಥರ ಹಂಗ ಅನ್ಕೋಲ್ಲ. ಹಂಗ ಅಂತೇಳಿ ಎಲ್ಲರ ಮುಂದೆ ನಾವು ಹಂಗ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಹೇಳೋದಿಲ್ಲ, ನಾವು ಹೇಳ್ತೀವಿ. ನಾವು ಒಳ್ಳೆಯವ್ರು. ನಾವು ನಿಮ್ಗಿಂತ ಒಳ್ಳೆಯವರು, ಡೈರೆಕ್ಟ್ ಆಗಿ ಹೇಳೋರು. ನಿಮ್ಮಂಗೆ ಬೆನ್ನಿಂದ ಚೂರಿ ಹಾಕೋರಲ್ಲ. ಎಂತ ಮಾತೆಲ್ಲ ಎಲ್ಲ ಮಾಡಿ ಮುಗಿಸ್ ಹೋಗ್ತೀನಿ ಹಂಗ? ಏನ ಮತ್ತೇನರ ಮಾತು ಬೆಳ್ಳಿ, ಮೌನ ಬಂಗಾರ, ಎರಡು ಹುಡಿ. ಏ 2 ಗಿಡ ಸಾಲಲ್ಲ, ಹೊಡಿ 9. ಬಾವುಟ ಹುಬ್ಬಳ್ಳಿ ಪೋರಿ ಬಂದೀವ್ ನಿಹಾರಿ, ಹುಬ್ಬಳ್ಳಿ ಪೋರಿ ಬಂದೀವ್ ನಿಹಾರಿ. ತಿರ್ಗಿಸ್ಬೇಡ ನೀ ಮಾರಿ ಹುಡುಗಿ, ತಿರ್ಗಿಸ್ಬೇಡ ನೀ ಮಾರಿ. ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹವ್ವ, ನಿನ್ನ ಮ್ಯಾಲ ಮನಸ್ಸಾಗಿ ಬಂದೀನಿ ಹವ್ವ. ಹುಚ್ಚಿಡಿಸಬೇಡ ನೀ ಪೋರಿ. ಏ ಹುಡುಗಿ ಚುಟು ಚುಟು, ಹೈ ಚುಟು ಚುಟು ಅನ್ನುತ್ತೈತೆ, ನನ್ನ ಜೀವ ಚೂರು ಚೂರು ಮಾಡ್ತೈತೆ. ಚುಟು ಚುಟು ಅನ್ನುತ್ತೈತೆ, ನನ್ನ ಜೀವ ಚೂರು ಚೂರು ಮಾಡ್ತೈತೆ. ಚುಟು ಚುಟು ಅನ್ನುತ್ತೈತಿ ಮಾವ, ಚೂರು ಚೂರು ಮಾಡ್ತೈತಿ.
ಬಂದೀವ್ನಿ ತಲೆ ಕೆಟ್ಟ ಬೇ ಹುಡುಗಿ ಏನ್ ಚಂದ ಈ ನಿನ್ನ ಮೈ ಮಾಟ ನಿನ್ನ ಮ್ಯಾಲೆ ಮನಸಾಗಿ ಬಂದೀವ್ನಿ ತಲೆ ಕೆಟ್ಟ ಚುಟ್ಟು ಚುಟ್ಟು ಅನ್ನತೈತಿ ಮಾವ ಚುರು ಚುರು ಮಾಡ್ತೈತಿ ಚುಟ್ಟು ಚುಟ್ಟು ಅನ್ನತೈತಿ ಮಾವ ಚುರು ಚುರು ಮಾಡ್ತೈತಿ ಹುಬ್ಬಳ್ಳಿ ಪೋರಿ ಬಂದೀವ್ನಿ ಹಾರಿ ಹುಬ್ಬಳ್ಳಿ ಪೋರಿ ಬಂದೀವ್ನಿ ಹಾರಿ ತಿರ್ಗಿಸ್ಬೇಡ ನೀ ಮಾರಿ ಹುಡುಗಿ ತಿರ್ಗಿಸ್ಬೇಡ ನೀ ಮಾರಿ ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೀನಿ ಹೂವ ನಿನ್ನ ಮ್ಯಾಲೆ ಮನಸ್ಸಾಗಿ ಬಂದೀನಿ ಹೂವ ಹುಚ್ಚಿಡಿಸಬೇಡ ನೀ ಪೋರಿ ಏ ಹುಡುಗಿ ಚುಟು ಚುಟು ಚುರು ಚುರು ಹೈ ಚುಟು ಚುಟು ಅನ್ನುತ್ತೈತೆ ನನ್ನ ಜೀವ ಚುರು ಚುರು ಮಾಡ್ತೈತೆ ಚುಟು ಚುಟು ಅನ್ನುತ್ತೈತೆ ನನ್ನ ಜೀವ ಚೂರು ಚೂರು ಮಾಡ್ತೈತೆ ನಿನ್ನ ಗಿಳಿ ಮೂಗ ಬಣ್ಣಾದ ಕುಲಗಂಜಿ ಈ ನಿನ್ನ ಗಿಳಿ ಮೂಗ ಬಣ್ಣಾದ ಕುಲಗಂಜಿ ಮುದ್ದಾದ ಪರಂಜಿ ಬಾ ಹೈ ಚುಟ್ಟು ಚುಟ್ಟು ಅನ್ನುತ್ತೈತೆ ನನ್ನ ಜೀವ ಚೂರು ಚೂರು ಮಾಡ್ತೈತೆ ಚುಟ್ಟು ಚುಟ್ಟು ಅನ್ನುತ್ತೈತೆ ನನ್ನ ಜೀವ ಚೂರು ಚೂರು ಮಾಡ್ತೈತೆ ಲಲ 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 ಗೋವಿಂದ 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 ನಾಳೆ ಮನೆ ಹೋಗಿ ಒಂದು ಡ್ಯಾನ್ಸ್ ಹಾಕುವೆ ನಿಂಗೆ ಚಾನ್ಸ್ ಇಲ್ಲ ಒಂದು ಹಾಕೊಂಡು ಹೋಗು ನಾನು ಹೊರಟೆ. ನೋಡು ನೋಡು ಆ ಸಾಹೇಬ ಹೇಳಿಕೆ ಹೋಗೋಣ ಹಾಕೊಂಡು ಹೋಗಲಿ once more. ಏನ್ ತಳ್ಳ ತಳ್ಳ ಕುಡಿತಾಳ ನಿನ್ನ ನಡೆ ಎಲ್ಲ ಹುಡುಗಿರು ಮಾಡಲ ನಿನ್ನ ಮುಂದ ಈಗ ಹಾಕಿದ ನಿನ್ನಗಾಗಲ ನೈಸ ನೈಸ ಜೀವಗ ಅಂತ ಕಣ್ಣಗಿಟ್ಟು ನೋಡ ಮಾಡಿಕೊಂಡು ನೈಸ ಹುಡುಗಿ ಕಂಡಾಗ ನೈಸ ಹುಡುಗಿ ಹಾಡಿದ್ದೆ ನೀನಿಂದು ಹುಚ್ಚುಳಿಸ ಏನ ತಳ್ಳ ತಳ್ಳ ಹೊಡಿತಳ ನಲಿ ಕಂಡಾಗ ನಡೆದಂಗ ತಳ್ಳ ತಳ್ಳ ನಲಿ ಮಾಡಿಕೊಂಡು ಕಾಂತಿಯ ಕಾಗಲ ನೈಸ ಹುಡುಗಿ ನೈಸ ಕಾಣತಿ ಮುದ್ದು ನೈಸ
ಹೊಡಿಬೇಕು ಚಾನ್ಸ ಇನ್ನೂರ ಚಾನ್ಸ ಗಿದ್ದಿ ಬಹಳ ನೈಸ ಗಿದ್ದ ಮಾಡೋಂಗ ಚಾನ್ಸ ಇಬ್ರು ಕೂಡಿನ ಮಾಡೋಣ ಪಾಸರಸ ಎಲ್ಲ ಕಿಚ್ಚ ಕೂಡಿ ತಾಳಯಪ್ಪ ತಕ್ಕತೈ ಹುಡುಗಿ ಬಾಂಧಳ ಕೈ ಸೈ ಹುಡುಗಂಗ ಹಾಡುತ್ತಾಳ ತೈ ತೈ ಸೈ ಸೈ ಹೊಂಟಾಗ ಜೈ ಜೈ ಸೈ ಸೈ ಹೊಂಟಾಗ ಜೈ ಜೈ ಲ ಲ ಲ ಲ ಲ ಲ. ಏನಪ್ಪ ನೀವರ ಸುಸ್ತಾದ್ರಿಲ್ಲ ಇವತ್ತ? ಸುಸ್ತಾಗ್ಬಿಡಿ ಹೋಗಪ್ಪ. ಏ ಇಲ್ಲಿರೋ ಗಾಡಿಗಳೆಲ್ಲ ಸುಸ್ತಾಗವಾದ ಹೋಗತ್ತಾಗ. ನಡುರಾಗ ಕಡೆದರ ಕಡಲಿ ತರತನ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ದೊಡ್ಡೂರಾಗ ಕಡೆದರ ಕಡಲಿ ಕಡೆತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಕೈ ಮಾಡಿ ಕರೆತನ ಕಡದಗಿ ಬಾರ ನನ್ನ ಹಿಂದಿಂದ ಗೆಳತಿ ನೋಡೋಣ ಮುಂದಿಂದ ಸಜ್ಜಾಗಿ ಕುಳಿತೀನಿ ನಾನಿಂದ ಏನಾಗದೆ ಆಗಲಿ ಗೆಳತಿ ನಮ್ಮ ಸಂಬಂಧ ಏನಾಗೈತಿ ಆಗಲಿ ಗೆಳತಿ ನಮ್ಮ ಸಂಬಂಧ. ಊರಿಗೆ ಊರ ಬೆನ್ನ ತಿದರು ತಿರುಗಿ ನೋಡುವಾಗಿ ನನ್ನ ಮುದ್ದ ಮನಸ್ಸು ನೋಡಿ ಪ್ರೀತಿ ಮಾಡಿದಾಗಿ ಜೋಡನ ಜಡೆಯ ಬಿಟ್ಟುಕೊಂಡು ಸಾಲಿಗೆ ಬರುವಾಗಿ ಹೈಸ್ಕೂಲ ಜೋಡಿ ಮ್ಯಾಲ ಏನ ಚಂದ ಕಡುವಾಗಿ ಯಾರ ಕಣ್ಣ ಬಿತ್ತ ನಮ್ಮ ಪ್ರೀತಿ ಮ್ಯಾಲ ಗೆಳತಿ ಬಾಳ ಹೊಂಬಾಲ ಏಳೋ ಹಣದಾಗತಿ ನಿನ್ನ ಪ್ರೀತಿಯಲ್ಲಿ ಸೋತೆ ನನ್ನ ಉಸುವೋನಲ್ಲೇ ನಡುವೂರಾಗ ಕಡೆದರ ಕಡಲಿ ಕಡೆತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಲಾ 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 ಲಾ. ನೋಡ್ರಪ್ಪ ಎಲ್ರದ್ದು ಬ್ಯಾಟ್ರಿ ಡೌನ್ ಮಾಡಿದ್ನಿಲ್ಲ ಈಗ ಆಗೈತಿ ಕುತ್ಕೊಂಡ್ರಿ ನೀವು ಹೋಗ್ತೀವಿ ಬಾಯ್ ಬಾಯ್. ಏನು ಮನೆಯಲ್ಲಿಗೆ ಡ್ರಿಂಕ್ಸ್ ಪಾರ್ಟಿ ಅರೇಂಜ್ ಮಾಡಿದೀಯಾ? ಏನು ಸ್ಪೆಷಲ್? ನೀವು ಹೇಳ್ದಂತೆ ಈ ಸರ್ವ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೀನಿ. ಆದರೆ ಈ ಮನೆಗೆ ನಾನೇ ಒಡ್ತಿ. ನೀವು ನನ್ನನ್ನು ಮನ್ಸಾರೆ ನಿಮ್ಮ ಹೆಂಡತಿಯಾಗಿ ಒಪ್ಕೊಂಡ್ರೆ ಈ ಮನೆಗೆ ನೀವೇ ರಾಜ ನಾನೇ ರಾಣಿ. ಬೆಚ್ಚಲೇಬೇಕು ನಿನ್ನ ಚಾಣಕ್ಷತನಕ್ಕೆ. ನಿನ್ನಂತ ಬ್ರೀಂಡರನ್ನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಳದೆ ಮತ್ತೆ ಯಾರನ್ನು ಮಾಡಿಕೊಳ್ಳಲಿ ಸೀತಾರ? ಎಂದು ನಿನ್ನ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಮಾಡ್ತೀಯೋ ಅಂದೇ ನಮ್ಮಿಬ್ಬರ ಮದುವೆ ಗ್ಯಾರಂಟಿ. ಯಾಕೆಂದ್ರೆ ನಿನ್ನ ದುರಾದೃಷ್ಟಕ್ಕೆ ನಿನ್ನ ಗಂಡನ ಕಡೆಯವರು ಏನಾದರೂ ಅಬ್ಜೆಕ್ಷನ್ ಮಾಡಿದ್ರೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯಬಹುದು. ಅದಕ್ಕೆ ಆದಷ್ಟು ಬೇಗ ಈ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಮಾಡಿಕೊಡ್ತೀನಿ. ಎಂದು ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ತೀಯೋ ಅಂದೇ
ನಿನ್ನ ಹೆಸರ ಹಿಂಬದಿಯಲ್ಲಿ ಬರಲಿದೆ ದಿವಂಗತ ಸೀತಾರಾದೇವಿ ಅಂತ. ನಂತರ ನಾ ನೋಡಿಕೊಳ್ಳುವೆ ಒಬ್ಬ ಶ್ರೀಮಂತ ಮನೆತನದ ಕನ್ಯೆಯನ್ನ. ಕನ್ಸು ಕಾಣ್ತಿದ್ದೀರಾ? ಡಾರ್ಲಿಂಗ್, ಏನು ಇಲ್ಲ, ಮದುವೆ ಆದ್ಮೇಲೆ ಹನಿಮೂನಿಗೆ ಎಲ್ಲಿ ಹೋಗೋದು ಅಂತ ಮುಂದಿನ ಪಂಚಾಯತ್ ಇಲೆಕ್ಷನ್ಗೆ ಡ್ಯಾಡಿ ಟಿಕೆಟ್ ಕೊಡ್ತಾನಂತ ಹೇಳಿದ್ದಾನೆ. ಸಂತೋಷನಾ? ಇದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ? ಈ ಸಂತೋಷದಲ್ಲಿ ಈ ರಾಜನಿಗೆ ಒಂದು ಒಂದು ಪ್ರೇಮ ಗೀತೆನು ಏನೇ ಗೊತ್ತಿಲ್ಲದ ನಿನ್ನನ್ನು ಸತಿಯನ್ನಾಗಿಸಿಕೊಟ್ಟಿದ್ದಕ್ಕೆ ಸನ್ಮಾನವನ್ನೇ ಕೊಟ್ಟಿದ್ಯಾ? ಮುಚ್ಚೋ ಬಾಯ್ನ. ಈಗ ಭಿಕಾರಿಯಾಗಿರೋದು ನೀನು. ಈ ಮನೇಲಿ ನಿನಗೆ ಒಂದು ನಿಮಿಷನೂ ಜಾಗ ಇಲ್ಲ, ಹೋಗೋ ಹೊರಗಡೆ. ಅಂದ್ರೆ ನಿನ್ನ ಮಾತಿನ ಅರ್ಥ ಪೊಲೀಸ್ ಆಫೀಸರ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಆಫೀಸರ್ ಶೌರ್ಯ ನನ್ನಣ್ಣ. ಅಂದರೆ ಆನ್ ನಮ್ಮ ಶತ್ರು OSP ನಿಮ್ಮಣ್ಣನೇ. ದ ಗ್ರೇಟ್ ಸಸ್ಪೆಂಡ್ ಪ್ರೊಫೆಸರ್ ಸಿದ್ಧಾರ್ಥ್ ಒಂದು ಕಾಲೇಜಿನಲ್ಲಿ ಮಟ್ಟಿನಲ್ಲಿ ಕಾಲೇಜ್ ಹುಡುಗಿಯರ ಜೊತೆ ಅಸಭ್ಯವಾಗಿ ವರ್ತಿಸಿ ತನ್ನ ಕೆಲಸವನ್ನೇ ಕಳೆದುಕೊಂಡಿರೋ ನೀನು ಈಗ ಮನೆ ಮಠವನ್ನು ಕಳೆದುಕೊಂಡಿರುವೆ. ಆಂಡೆ ನೀನು ಕುಡಿದು ನೆಶೆಯಲ್ಲಿ ನಿನ್ನ ಆಸ್ತಿನೆಲ್ಲ ಸೈನ್ ಮಾಡಿಕೊಂಡು ನನ್ನ ಹೆಸರು ಮಾಡ್ಕೊಂಡಿದ್ದೀನಿ. ಈಗ ನೀನೇ ಬಿಕಾರಿ. ಅದು ಅಲ್ಲದೆ ನನ್ನ ಮನೆಗೆ ಬಂದು ನನಗೆ ಲವ್ವರಿಗೆ ಹೊಡಿತೀಯನೋ? ಹೊರಟೋಗೋ ಇಲ್ಲಿಂದ. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಸೇಡು ಸೇಡು. ನನ್ನ ತಂದೆ ತಾಯಿನ ಕೊಂದ ನಿನ್ನ ತಂದೆ ಮೇಲೆ ತೀರಿಸ್ಕೊಳ್ಬೇಕಾದ ಸೇಡು ಕಣೋ. ಅದಕ್ಕೋಸ್ಕರನೇ ನಿಮಗೆಲ್ಲ ಈಗ ಮಾಡ್ತಿರೋದು. ನಿಮಗೆಲ್ಲ ಬೀದಿ ಬಿಕರಿಗಳಿಗಾಗಿ ಮಾಡ್ತಿರೋದು. ನನಗೆ ಎಂತ ಪರಿಸ್ಥಿತಿ ಬಂದೊದಗಿತ್ತು? ನನ್ನ ಅಮ್ಮನನ್ನು ಬಲಿ ಮಾಡಿದಲ್ಲದೆ ಇವಳ ಅಪ್ಪಮ್ಮನನ್ನು ಬಲಿ ಮಾಡಿದೀಯ. ಅಪ್ಪ ನೀನೆಷ್ಟು ನಿಜ. ನೋಡು, ಮೊದಲಿನಿಂದ ಹೊರಟುಕ್ತೇ ಇಲ್ಲ. ಇಲ್ಲಿ ಏನೋ ಭಾಷಣ ಮಾಡ್ತೀಯಾ? ಇದೆಂತ ಪರಿಸ್ಥಿತಿ? ನನಗೆ ಈ ಜೀವನವೇ ಬೇಡವಾಗಿದೆ. ಆ ಸುಶಾಂತ್ ಹೇಳಿದ ಮಾತು ನಿಜ. ಇವಳಿಂದಲೇ ನಿನ್ನ ಬಾಳು ಸರ್ವನಾಶವಾಗುವುದು. ಅಯ್ಯೋ ದೇವರೇ, ನನ್ನದೆಂತ ಬಾಳು. ನಿನ್ನಿಂದ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತಿದೆಯಲ್ಲ. ತಿಳಿಯಾದ ನೀರಿನಲ್ಲಿ ದೊಡ್ಡ ಬಂಡೆಕಲ್ಲನ್ನೇ ಬಿಸಾಡಿದಂತೆ ಭಾಸವಾಗುತ್ತದೆ ನನಗೆ. ಇಲ್ಲಿ ನನ್ನ ಅಪ್ಪನು ತಪ್ಪಿದೆಯಾ ಅಥವಾ ನನ್ನ ಅತ್ತಿಗೆ ತಪ್ಪಿದ್ದ ಅರ್ಥವಾಗುತ್ತಿಲ್ಲ. ಬೇಡ ಬೇಡ, ನಾನು ಸಾಯಬೇಕು, ನಾನು ಸಾಯಲೇಬೇಕು. ಇಲ್ಲ, ಏನು
ಮಾಡ್ತಿದ್ಯಾ? ಜೀವನದಲ್ಲಿ ಜಿಗುಪ್ಸೆಯಾದಾಗ ಸಾವು ಒಂದೇ ದಾರಿಯಲ್ಲ ಕಣ, ಬದುಕಲಿಕ್ಕೆ ತುಂಬಾ ದಾರಿಗಳಿವೆ. ಇಲ್ಲ ಅಣ್ಣ, ನಾನು ಸಾಯಬೇಕಣ್ಣ. ನನಗೆ ಈ ಜೀವನ ಬೇಸರ ಆಗುತ್ತದೆ. ಏನ್ ಮಾಡು? ನನ್ನ ಜೀವನದಲ್ಲಿ ಯಾವುದೆಲ್ಲ ಅನಾಹುತ ನಡೆದಿದೆಯೋ ಅರ್ಥವಾಗುತ್ತಿಲ್ಲ ಅಣ್ಣ. ಎಲ್ಲ ಸೇರಿ ನನಗೆ ಮೋಸ ಮಾಡಿದರೆ ಅಣ್ಣ, ಮೋಸ ಮಾಡಿದ್ರು. ಇನ್ನು ಅಪ್ಪ ನೋಡಿದರೆ ಕೊಲೆ, ನನ್ನ ಹೆಂಡತಿ ನೋಡಿದರೆ ನಯವಂಚಿಕೆ, ಇನ್ನು ಚಿಂಚಿತ ಬೇಡ ಬಿಡ. ನೀನು ಇದೇ ನೀನು ತಪ್ಪು ತಿಳಿದುಕೊಂಡಿರುವ ಮೊದಲ ತಪ್ಪು. ತಣ್ಣೀರನ್ನ ತಣಿಸಿ ಕುಡಿ ಅಂತ ಹಿರಿಯರು ಹೇಳಿದ್ದು, ಇದರ ಅರ್ಥ ಏನು ಗೊತ್ತಾ? ಸಮಾಧಾನವಾಗಿ ಯೋಚಿಸಿ ನಿರ್ಧರಿಸುವಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಣ್ಣ? ನೀನು ತಿಳಿದುಕೊಂಡಿರೋದು ತಪ್ಪಲ್ಲ. ಆ ಸಿತಾರಳ ತಂದೆ ಹಾಗೂ ತಾಯಿಯವರನ್ನ ಕೊಲೆ ಮಾಡಿದ್ದು ಆ ನರರಾಕ್ಷಸ ಆದಿರಾಜ್. ಆ ಕೊಲೆಯನ್ನ ನಿಮ್ಮ ತಂದೆಯವರ ಮೇಲೆ ಹಾಕಲಿಕ್ಕೋಸ್ಕರ ನಿಮ್ಮ ತಾಯಿಯನ್ನ ಕೊಲೆ ಮಾಡಿ ನಿಮ್ಮ ತಂದೆಯವರನ್ನ ಬಲಿಪಶು ಮಾಡಿದ್ದಾನೆ ಆ ಆದಿರಾಜ ಅಷ್ಟೇ. ಅಂದರೆ ನನ್ನ ತಂದೆ ಕೊಲೆಗಾರರಲ್ಲವೇ? ಹೌದು ಸಿದ್ಧಾರ್ಥ್, ನುಂಗಲಾರದ ಸತ್ಯ ಇಲ್ಲಿದೆ ನೋಡಿ. ಅಮ್ಮನ ಕೊಲೆಯಾದ ಸಮಯದಲ್ಲಿ ತೆಗೆದ ಫೋಟೋಗಳು. ಅಮ್ಮನ ಆಜ್ಞೆಯಂತೆ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಓಡಿದೆ. ನಂತರ ಮನೆಗೆ ಬಂದಾಗ ಅಪ್ಪ ನೀನು ಯಾರೂ ಇರಲಿಲ್ಲ. ಅಲ್ಲಿಂದ ಹೆದರಿ ಓಡಿದ ನಾನು ಏನಾಯ್ತಂತ ಈ ಹಿಂದೆ ಹೇಳಿದ್ದೇನೆ. ಅಲ್ಲದೆ ಅವರನ್ನ ಶಿಕ್ಷಿಸಬೇಕೆಂದೇ ಈ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ಅಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಯಿತು. ಅಣ್ಣ, ಮೊದಲೇ ಯಾಕೆ ಈ ಮಾತನ್ನು ಹೇಳಲಿಲ್ಲ? ಆ ನರ ರಾಕ್ಷಸ ಆದಿರಾಜನನ್ನು ನಾನು ಅಂದೇ ಸಮಾಧಿ ಮಾಡಿಬಿಡುತ್ತಿದ್ದೆ. ಯಾಕಣ್ಣ ಮೊದಲೇ ಹೇಳಲಿಲ್ಲ ನೀನು? ಸಿದ್ಧಾರ್ಥ್, ನೀನು ಮುಂಗೋಪಿ ಅಂತಾನೆ ಈ ವಿಷಯ ಮೊದಲೇ ಹೇಳಿರಲಿಲ್ಲ. ಯಾಕೆಂದರೆ ಅವರು ಮಾಡಿದ್ದು ಒಂದೆರಡು ಕೊಲೆಗಳಲ್ಲ, ಇನ್ನು ಹಲವಾರು ಕೊಲೆಗಳನ್ನ ಮಾಡುತ್ತಿದ್ದಾರೆ ಅಪ್ಪ ಮಗ ಸೇರಿ. ಅದನ್ನು ಕಂಡುಹಿಡಿಯಬೇಕಾಗಿತ್ತು. ಹಾಗಾಗಿ ನಿನಗೆ ಈ ವಿಷಯ ಹೇಳಿರಲಿಲ್ಲ. ಹಾಗಿದ್ದರೆ ಅಣ್ಣ, ನಾನು ಆ ಆದಿರಾಜನನ್ನು ಸಂಹಾರ ಮಾಡಲೇಬೇಕು. ಆದಿರಾಜ ಹಾಗೂ ಸರ್ಪರಾಜ ಇವರಿಬ್ಬರಿದ್ದಾರಲ್ಲ, ಸಮಾಜ ಘಾತಕ ಕೆಲಸಗಳನ್ನು ಮಾಡಿ ನಮ್ಮ ಕುಟುಂಬದಲ್ಲಿ ಮಾಡುತ್ತಿದ್ದಾರೆ. ಹಿಂದೆ ಹೋಗಿ ಅವರನ್ನು ಸಮಾಧಿ ಮಾಡಿ ಮುಂದೆ ನಡೆಯುವ ಅನಾಹುತವನ್ನು ತಪ್ಪಿಸಬೇಕು. ಮನೋಹರ ಭಾಗ್ಯಲಕ್ಷ್ಮಿ ಅವರ ಮಕ್ಕಳ ಆಸ್ತಿ ಸೀತಾರಳ ಹೆಸರಿನಲ್ಲಿದ್ದ ಕಾರಣ ಸೀತಾರಳನ್ನ ಕೊಲೆ ಮಾಡದೆ ವಂಚನೆ ಮೇಲಿರುವ ಮಗುವನ್ನು ಎತ್ತಿಕೊಂಡು ಹೋಗಿ ಸಾಕಿ ಸಲಹಿ ದೊಡ್ಡವರಾದ ಮೇಲೆ ಅವಳಿಂದ ಸೈನ್ ಪಡೆದು ಅವಳ ಸಕಲ ಆಸ್ತಿಯನ್ನು ಲಪಟಾಯಿಸುವ ಪ್ಲಾನ್ ಮಾಡಿದ್ದಾರೆ ಆ ಬಡ್ಡಿ ನನ್ನ ಮಕ್ಕಳು. ಹೌದು ಸೌರ್ಯ, ಮುಂದೆ ನಡೆಯುವಂತ ಆ ಅನಾಹುತವನ್ನು ತಪ್ಪಿಸಲೇಬೇಕು. ನಡೀರಿ, ನಾವು ಹೋಗೋಣ. ಅಯ್ಯೋ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇದನ್ನೆಲ್ಲ ತಿಳಿದೆ ನನ್ನ ಗಂಡನಿಗೆ, ನನ್ನ ಗಂಡದ ಕುಟುಂಬನಿಗೆ ಎಲ್ಲರಿಗೂ ನಾನು ಮೋಸ ಮಾಡಿಬಿಟ್ಟೆ. ನನ್ನ ತಂದೆ ತಾಯಿನ ಕೊಂದಿದ್ದಲ್ಲದೆ ಅವರ ಕೆಟ್ಟ ಕೃತ್ಯಗಳಿಗೆ ನನ್ನನ್ನು ಬಳಸಿಕೊಂಡು ಈಗ ನನ್ನನ್ನು ಈ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನನ್ನ ಈ ಸ್ಥಿತಿಗೆ ತಂದಿಟ್ಟ ಆ ತಂದೆ ಮಗನನ್ನು ಸುಮ್ಮನೆ ಬಿಡೋದಿಲ್ಲ. ಅವರಿಬ್ಬರ ಸಾವು ನನ್ನ ಕೈಯಿಂದಲೇ. ಕಲಾಭಿಮಾನಿಗಳಲ್ಲಿ ಸೇವನೆ ವಿಜ್ಞಾಪನೆಗಳು. ಇನ್ನು ನಮ್ಮ ಈ ನಾಟಕದ ಕೇವಲ 2 ದೃಶ್ಯಗಳು ಮಾತ್ರ ಬಾಕಿ ಇದೆ. ಇಲ್ಲಿಯವರೆಗೆ ನಮಗೆಲ್ಲ ಸಹಾಯವನ್ನು ನೀಡಿದಂಥ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ಪ್ರೇಕ್ಷಕರಿಗೆ, ಕಲಾ ಪೋಷಕರಿಗೆ, ಊರ ನಾಗರಿಕರಿಗೆ, ಕಡಲು ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆ ಇವರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ತನಕ ನಮಗೆ ಮ್ಯೂಸಿಕೇಶನ್ ಕೊಟ್ಟಂತಹ ಕುಂಡ್ಲೆ ಸಿದ್ದಾಪುರದವರೆಗೂ ನಮ್ಮ ಕಡಲು ತೀರದ ಯುವಕ ಮಿತ್ರ ಮಂಡಳಿ ಹೊಲನಗದ್ದೆ ಇವರಿಂದ
ಆಭರಣವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಇಲ್ಲಿ ತನಕ ಸೀನನ್ನು ನೀಡಿದಂತಹ ನಂದ ನಾಯ್ಕ್ ಖಲಬಾಗ್ ಇವರಿಗೂ ನಮ್ಮ ಕಡಲು ತೀರದ ವಿವೇಕ ಮಿತ್ರ ಮಂಡಳಿ ಹಾಗೂ ಊರಿನ ನಾಗರಿಕರ ಪರವಾಗಿ ಆಭರಣವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲಾಭಿವೃದ್ಧಿ ಸಮಿತಿಗೂ ಹಾಗೂ ತನು ಮನ ಧನಗಳಿಂದ ಸಹಾಯ ಮಾಡಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ದಾನಿಗಳಿಗೂ ಆಭರಣವನ್ನು ಸಲ್ಲಿಸುತ್ತಾ ಮುಂದಿನ ಈ ಕಾರ್ಯಕ್ರಮದ 2 ಪ್ರವೇಶವಾಗುವ ಪೂರ್ವದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮವಿದೆ. ಈ ನಾಟಕದಲ್ಲಿ ಇಲ್ಲಿ ತನಕ ನಿರ್ದೇಶನ ಮಾಡಿರುವಂತಹ ನಮ್ಮ ಶಿವಾನಂದ ಹರಿಕಾಂತ್ರವರಿಗೆ ಅವರು ಮಾಡಿರುವಂತಹ ನಿರ್ದೇಶನದಲ್ಲಿ ಏನಾದರೂ ಒಂದು ತಪ್ಪು ದೋಷಗಳು ಲೋಪಗಳು ಇದ್ದರೂ ಅದನ್ನು ತಿದ್ದುಪಡಿಸಿ ತಮ್ಮಲ್ಲಿ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ದೇವೆ ಅಂತ ತಿಳ್ಕೊಂಡು ಇಲ್ಲಿ ತನಕ ನಮ್ಮನ್ನು ಆಶೀರ್ವದಿಸಿದ್ದೀರಿ. ಮುಂದೂ ಸಹ ನಿಮಗೆ ನಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಅಂತೇಳಿ ಭಾವಿಸುತ್ತಾ ಈಗಾಗಲೇ ನಮ್ಮ ನಿರ್ದೇಶನ ಮಾಡಿದಂಥ ಶಿವಾನಂದ ಹರಿಕಾಂತ್ರವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಅವರಿಗೆ ನಮ್ಮ ರಮೇಶ್ ಹರಿಕಾಂತ್ರವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅದೇ ರೀತಿ ನಮಗೆ 2 ಪಾತ್ರವನ್ನು ಅತಿಥಿಯಾಗಿ ಬಂದು ನಮ್ಮನ್ನು ಈ ಒಂದು ವೇದಿಕೆ ಮೇಲೆ ಅವರು ಕಲೆಯನ್ನು ತೋರ್ಪಡಿಸಿದ್ದಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಮೊದಲನೇದಾಗಿ ಕರೀಂ ಸಾಹಿಬ್ ಪಾತ್ರ ಮಾಡಿದಂತಹ ಹರ್ಷ ಅಂಕೋಲಕರ್ ಇವರನ್ನು ನಾವು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ನೆನಪಿನ ಕಾಣಿಕೆಯಾಗಿ ನಮ್ಮ ಅಧ್ಯಕ್ಷರಾಗಿರುವಂತಹ ಗಣಪತಿ ಡಿ ಹರಿಕಾಂತ್ರಿಯವರು ವಿತರಿಸಬೇಕಾಗಿ ವಿನಂತಿ. ನನಗೆ ಈ ಒಂದು ವೇದಿಕೆಯಲ್ಲಿ ಪಾತ್ರ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಸಮಿತಿಯ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಹಾಗೂ ಊರಿನ ನಾಗರಿಕರಿಗೂ ನಮ್ಮ ಬ್ಯಾಂಡ್ ಮಾಸ್ಟರಿಗೂ ನಮಸ್ಕಾರ. ಅದೇ ರೀತಿ ಇನ್ನೋರ್ವ ಕಲಾವಿದನಾಗಿ ಆಗಮಿಸಿರುವಂತಹ ಈ ಆದಿರಾತ್ರಿ ಪಾಠ ಮಾಡಿರುವಂತಹ ಕೃಷ್ಣ ಪಡಗಾರ್ ಮಾಸೂರು ಇವರಿಗೂ ನಮ್ಮ ಸಂಘದ ಪರವಾಗಿ ಆಭರಣವನ್ನು ಸಲ್ಲಿಸುವ ಪೂರ್ವದಲ್ಲೂ ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ನೆನಪಿನ ಕಾಣಿಕೆಯನ್ನು ನಾನೇ ವಿತರಿಸುತ್ತಿದ್ದೇನೆ ಅವರಿಗೆ. ಆದಷ್ಟು ಬೇಗ ಕೃಷ್ಣ ಪಡಗಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಹುಲಿ ಹುಲಿ ನನ್ನೆಲ್ಲ ಕಲಾಭಿಮಾನಿಗಳಿಗೂ ಹತ್ಪೂರ್ವಕ ವಂದನೆಗಳು. ಕೊನೆಯ ಒಂದು ದೃಶ್ಯದೊಂದಿಗೆ ನಮ್ಮ ನಾಟಕ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಪ್ರತ್ಯಕ್ಷವಾಗಿ ಹಾಗೂ ಅಪ್ರತ್ಯಕ್ಷವಾಗಿ ಸಹಾಯ ಸಹಕಾರ ನೀಡಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಇವತ್ತು 32ನೇ ವರ್ಷ, ಇದು 100 ವರ್ಷ ಈ ನಾಟಕವನ್ನು ಸತತವಾಗಿ ಮುಂದುವರಿಸಿಕೊಂಡು ಹೋಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಲಾಸ್ಟ್ ಕೊನೆಯ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನ ಆಶಿಸುತ್ತಾ ಕೈ ಮುಗಿದು ಜೋಡಿಸ್ತಾ ಇದ್ದೇನೆ.
ನಾಟಕದಲ್ಲೂ ಒಂದು ಅಂತ್ಯ ಅನ್ನೋದಿರುತ್ತೆ. ಆದ್ರೆ ಈ ನಾಟಕದಲ್ಲಿ ಆದಿನೂ ನಾನೇ, ಅಂತ್ಯನೂ ನಾನೇ, ನಾಯಕನು ನಾನೇ, ಎಲ್ಲರ ಹಣೆ ಬರದಿಂದ ಬ್ರಹ್ಮ ಬರೆದ್ರೆ ನಿನ್ನ ಹಣೆ ಬರವನ್ನ ಈ ಆದಿರಾಜ ಬರೀತಾನೆ. ದಿಗಂತ, ನೀನು ಒಂದು ನಿನ್ನ ಹೆಂಡತಿ ಸಾಯಬೇಕಾದ್ರೆ ನಿನ್ನನ್ನು ಯಮಪುರಕ್ಕೆ ಕಳಿಸಬೇಕೆಂತಿದ್ದೆ. ಜಸ್ಟ್ ಮಿಸ್ ಆದೆ ನೀನು. ಆದ್ರೆ ಇಂದು ಮಿಸ್ ಆಗುವಂತ ಸಂದರ್ಭವೇ ಬರೋದಿಲ್ಲ. ಒಂದೇ ಒಂದು ಚೇಂಜಸ್ ಏನು ಗೊತ್ತಾ? ದಿಗಂತ, ಇಂದು ನೀನೊಬ್ಬನೇ ಆ ಯಮಪುರಕ್ಕೆ ಹೋಗೋದಿಲ್ಲ. ಬದಲಾಗಿ ನಿಮ್ಮ ಕುಟುಂಬ ಸಮೇತ ಹೋಗುತ್ತೆ ಆ ಯಮಧರ್ಮನ. ಹೇಗಿದೆ ಈ ಆದಿರಾಜನ ಕರ್ಮ? ಕಳ್ಳ ನರಿಯಂತೆ ಬಂದು ನನ್ನ ದೇವತೆಯನ್ನ ಕೊಲೆ ಮಾಡಿದೆ. ಇಂದು ನಾಮಾರ್ದನಂತೆ ಹೆದರಿ ನಮ್ಮನ್ನು ಇಲ್ಲಿ ತಂದು ಕಟ್ಟಿರುವೆಯಾ? ಇಂದಿನ ಸಂದರ್ಭ ನೀನು ಚೆನ್ನಾಗಿ ಏರುತ್ತಿರುವೆ. ಯಾಕಂದ್ರೆ ನಾನು ಹೆತ್ತಿರುವುದು ಚಾಣಾಕ್ಷ ಚಿರತೆ ಮರಿಗಂದು. ನಿನ್ನ ಚಿರತೆಯನ್ನು ಬೇಟೆಯಾಡಲೆಂದೇ ನಿಮ್ಮಂತ 3 ಕುರಿಗಳು ತಂದು ಕೊಟ್ಟಿರೋದು ಕಣ. ಇಂದು ನಿಮ್ಮ ಬರಿ ತೆಗೆದುಕೊಂಡು ಬಾಡೂಟ ಮಾಡುತ್ತಿದ್ದರೆ ನಾನು ಆದಿರಾಜನ ಮಗ ಸರ್ಪರಾಜನೇ ಅಲ್ಲ. ನೀವೇನು ನಮ್ಮನ್ನ ಬರೆ ತೆಗೆದುಕೊಳ್ಳೋದು? ನಿಮ್ಮ ಹಾಗೆ ಹೇಳಿ ಷಂಡ ಅಲ್ಲ ನನ್ನ ಗಂಡ. ಅದಕ್ಕೆ ಬಂದೇ ಬರ್ತಾನೆ. ಏನು ಊಟಕ್ಕೆ ಗೊತ್ತಿಲ್ಲ ನಿನಗೆ? ಭ್ರಷ್ಟಾನ ಸಿಕ್ಕಿದೆ ಎಂದು ಅಹಂಕಾರನ. ನಿನ್ನ ಅಹಂಕಾರಕ್ಕೆ ಅಂಧಕಾರದ ಅಲ್ಪವಿರಾವಿಡುತ್ತೇನೆ. ಆ ನಿನ್ನ ಗಂಡ ತೀರ ಪೂರ ಸಾಧ್ಯಾದ್ರೆ ನಾನು ಜನರಂಗ ಬಲ್ಲ ಯೋಧನ ಕಡೆ. ನಿಮ್ಮ ಯಜಮಾನರಿಗೆ ಎದೆ ಮಾತಾಡ್ರೆ ಈ ಬದುಕಿಂದ ನಿಮ್ಮ ಪ್ರಾಣ ಹಾರುತ್ತೆ ಕಣ್ರು. ಈ ರಿವಾಲ್ವರ್ ಗುಂಡು ನಿಮ್ಮ ತಂದೆಯ ತಲೆ ಸೀಳುತ್ತೆ. ನೀನಿಂದು ಬರಲೆಂದೇ ಈ 3 ಕುರಿಗಳು ತಂದು ಕೊಟ್ಟಿರೋದು. ಆದ್ರೆ ನೀನಿಷ್ಟು ಮೂರ್ಖನೆಂದು ನನಗೆ ಗೊತ್ತಿರಲಿಲ್ಲ. ಅವನನ್ನು ಸೂಟ್ ಮಾಡು. ಅವನನ್ನು ಸಾಯಿಸು. ಹೇಗಿದೆ ನಮ್ಮ ಪ್ಲಾನ್ ಮೈ ಡಿಯರ್ SP? ಮಾಡುವ ಮುನ್ನ ನಿನ್ನ ತಲೆ ಹಾರುವುದು ಮೈನೈಟ್. ನೋಡಿದೀಯಾ
ನೀನು ಬೀಸಿದ ಬಲೆಯಲ್ಲಿ ನೀನೇ ಹೇಗೆ ಸಿಕ್ಕಾಕಿ ಬಿತ್ತೆ ಅಂತ. ಈ ನಾಶ ಒಂದು ಗುಂಡಿಗೆ ಇಲ್ಲಿ ಸಾಯುವವರು ಅವರು ಎಂಬುದನ್ನು ಸರಿಯಾಗಿ ನೋಡ. ಹಲೋ ಸರ್ಫರಾಜ್, ಇವರು ನನ್ನ ಗುರಿ, ನಾನು ಸಾಯಿಸ್ತೀನಿ, ನೀನು ನಿಂತ್ಕೋ. ಸಾಯಲು ಸಿದ್ಧನಾಗು. ಯಾರು ಯಾರು ನೀವು? ನಾನಾ ನಿನ್ನ ಸಾವು ಅಂದರೆ ನೀನು ನಿನ್ನ ರಾಜಕೀಯದ ಅಟ್ಟಹಾಸವೇರಲು ಒಂದು ಕೊಲೆ ಮಾಡಿದೆಯಲ್ಲ MLA ಶಿವರಾಮರ ಮಗ ರುದ್ರಪ್ರತಾಪ್. ಐ ಮೀನ್ ಕ್ರೈಮ್ ಬ್ರಾಂಚ್ ಅಂಡರ್ ಕವರ್ ಆಫೀಸರ್ ರುದ್ರಪ್ರತಾಪ್. ಏ ಸರ್ಫರಾಜ್, ಇನ್ನೊಂದೆಲ್ಲ ಗನ್ ಕೆಳಗಿಳಿಸೋಕೆ ಹೇಳು. ಏನ್ ಮಾಡ್ತಿದೀಯಾ ಸೀತಾರ? ಅವನನ್ನ ಶೂಟ್ ಮಾಡ್ಬೋದ್ಲು, ನನ್ನ ಕೈಗೆ ಶೂಟ್ ಮಾಡ್ಬೋದಲ್ವಾ? ಶೂಟ್ ಮಾಡಿಸಿದಾರ, ಶೂಟ್ ಮೀ. ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಶೂಟ್ ಮಾಡುವ. ಇವನ್ನ ಅರೆಸ್ಟ್ ಮಾಡಿ, ಹಾಗೆ ಇವನ್ನ ಎನ್ಕೌಂಟರ್ ಫೈಲ್ ರೆಡಿ ಮಾಡಿ. ಅಪ್ಪ, ನರ ರಾಕ್ಷಸರ ಸಾಮ್ರಾಜ್ಯದಲ್ಲಿ ಕೊಲೆಗಳ ಸುರಿಮಾಳೆ ಸುರಿಯುತ್ತಿದೆ. ನನ್ನ ಕ್ಷಮಿಸ್ಬಿಡಿ, ನೀವೇ ನನ್ನ ತಂದೆನ ಕೊಂದಿದ್ದು ಅಂತೇಳಿ ತಪ್ಪು ತಿಳಿದು ನಿಮಗೆ ಕೊಡಬಾರ್ದು ಹಿಂಸೆನ ಕೊಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಅದು ನಾನು ನಿಮಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದೇನೆ. ನೀವಿಬ್ರು ಸಂತೋಷವಾಗಿ ಬಾಳಿ ನನಗೆ ಒಂದು ಮುದ್ದಾದ ಮೊಮ್ಮಗುವನ್ನ ಆಗ್ಲೇ ಮಾಮ. ಮಾವ, ನಿಮ್ಮ ಆಶೀರ್ವಾದ ಒಂದಿದ್ರೆ ನಾವೆಲ್ಲರೂ ಯಾವಾಗಲೂ ಸುಖವಾಗಿರ್ತೀವಿ. ನೀವು ಕೂಡ ಅಷ್ಟೇ. ಮುಂದಿನ ವರ್ಷದೊಳಗೆ ನೀವು ಕೂಡ ನನಗೊಂದು ಮುದ್ದಾದ ಮೊಮ್ಮಗುವನ್ನ ಕರುಣಿಸ್ಬೇಕು, ಗೊತ್ತಾಯ್ತಾ? ಒಡೆದು ಹೋದ ನಮ್ಮ ಸಂಸಾರವನ್ನು ಇನ್ನು ಮುಂದೆ ಹೊಸ ಬೆಳಕು ಹಾಗೆ ಬೆಳಗೋಣ. ಸಿರಿಮಂಗಳಾದೇವಿ ನಿನಗೆ ಪ್ರಣಾಮ, ಸಿರಿಮಂಗಳಾದೇವಿ ನಿನಗೆ ಪ್ರಣಾಮ, ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ, ನೀಡೇ ಅನುಗ್ರಹ ಭಕ್ತರ ವೃಂದಕ್ಕೆ.